ಒಕ್ಕಲಿಗ ಉದ್ಯಮಿಗಳಿಗೆ ಇದು ಸುವರ್ಣ ಅವಕಾಶ. ನಿಮ್ಮ ಉತ್ಪನ್ನಗಳನ್ನು ಪ್ರದರ್ಶಿಸಲು ಒಳ್ಳೆಯ ವೇದಿಕೆ. ಅದುವೇ ಉದ್ಯಮಿ ಒಕ್ಕಲಿಗ ಸಮಾವೇಶ 2024. ಫಸ್ಟ್ ಸರ್ಕಲ್ ಸೊಸೈಟಿ ವತಿಯಿಂದ ಅರಮನೆ ಮೈದಾನದಲ್ಲಿ ಸಮಾವೇಶಕ್ಕೆ ಚಾಲನೆ ಸಿಕ್ಕಿದೆ. ಫಸ್ಟ್ ಸರ್ಕಲ್ ಸೊಸೈಟಿ ವತಿಯಿಂದ ಆಯೋಜನೆಯಾಗಿರೋ ಉದ್ಯಮಿ ಒಕ್ಕಲಿಗ ಸಮಾವೇಶ 2024ಕ್ಕೆ ನಿರ್ಮಲಾನಂದನಾಥ ಶ್ರೀಗಳು ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅದ್ಧೂರಿ ಚಾಲನೆ ಕೊಟ್ಟರು. ಇಂದಿನಿಂದ ಜನವರಿ 21ರವರೆಗೆ 3 ದಿನಗಳ ಕಾಲ ಅರಮನೆ ಮೈದಾನದ ಗಾಯತ್ರಿ ಗ್ರ್ಯಾಂಡ್ ಪೆವಿಲಿಯನ್ನಲ್ಲಿ ಎಕ್ಸ್ಪೋ ನಡೆಯಲಿದೆ. ಇನ್ನು ಗ್ರಾಹಕರಿಗೆ ಉಚಿತ ಪ್ರವೇಶ ನೀಡಲಾಗಿದೆ. 100ಕ್ಕೂ ಹೆಚ್ಚು ಒಕ್ಕಲಿಗ ಉದ್ಯಮಿಗಳಿಂದ ಉತ್ಪನ್ನ ಪ್ರದರ್ಶನ. 12 ಉದ್ಯಮ ಕ್ಷೇತ್ರಗಳ ಬಗ್ಗೆ ನಡೆಯಲಿದೆ ಚಿಂತನ ಮಂಥನ. ಈ ಸಮಾವೇಶದಲ್ಲಿ ಸಾಮಾಜಿಕ ಉದ್ಯಮ, ರಿಯಲ್ ಎಸ್ಟೇಟ್, ಹೋಟೆಲ್ ಉದ್ಯಮ, ವೈದ್ಯರು, ಸರ್ಕಾರಿ ಅಧಿಕಾರಿಗಳು ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸ್ತಾ ಇರುವ ಒಕ್ಕಲಿಗ ಸಮುದಾಯದ ಗಣ್ಯರು ಚಿಂತನ ಮಂಥನ ನಡೆಸಲಿದ್ದಾರೆ. ಅಲ್ಲದೆ ಒಕ್ಕಲಿಗ ಸಮುದಾಯ ಇಡೀ ಸಮಾಜಕ್ಕೆ ಯಾವ ರೀತಿ ಕೊಡುಗೆ ನೀಡಿದೆ, ಅಲ್ಲದೆ ಒಕ್ಕಲಿಗ ಸಮುದಾಯದಲ್ಲೇ ಇರುವ ಜನರಿಗೆ ಯಾವ ರೀತಿ ಪರಸ್ಪರ ಸಹಕಾರ ನೀಡಬಹುದು ಎಂಬುದನ್ನ ಚರ್ಚೆ ನಡೆಸಲಿದೆ. ಈ ವೇಳೆ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್, ಶೇರಿಂಗ್ ಅಂಡ್ ಕೇರಿಂಗ್ ತರ ಒಕ್ಕಲಿಗ ಸಮುದಾಯ ಇರಬೇಕು. ಸಮಾಜದ ಜೊತೆಗೆ ಡಿಕೆಶಿ ಇದ್ದಾರೆ, ನನ್ನ ಕೈಲಾದ ಸಹಾಯ ಮಾಡ್ತೇನೆ ಎಂದು ಭರವಸೆ ನೀಡಿದ್ರು. ಜೊತೆಗೂಡುವುದು ಆರಂಭ, ಜೊತೆಗೂಡಿ ಚರ್ಚಿಸುವುದು ಪ್ರಗತಿ, ಜೊತೆಗೂಡಿ ಕೆಲಸ ಮಾಡುವುದು ಯಶಸ್ಸು. ಅವರಿಗೆ ಮಾರ್ಗದರ್ಶನ ಕೊಡಬೇಕು, ನನ್ನ ಕೈಲಿದ್ದಾಗ ಏನಾದ್ರು ಒಂದು ಸಹಾಯ ಮಾಡಬೇಕು, ಅವರಿಗೆ ಒಂದು ಧೈರ್ಯ ತುಂಬಬೇಕು. ಒಬ್ಬ ಡಿ ಕೆ ಶಿವಕುಮಾರ್ ಅಂತ ಕೂಡ ಅವರ ಜೊತೆಲಿ ಇದ್ದಾನೆ ಅನ್ನೋ ಒಂದು ಸಂದೇಶವನ್ನು ಕಳಿಸ್ಬೇಕು. ಆ ಕೆಲಸನ ಖಂಡಿತ ನಾನು ಮಾಡ್ತೀನಿ. ಆದಿಚುಂಚನಗಿರಿ ಪೀಠಾಧ್ಯಕ್ಷರಾದ ನಿರ್ಮಲಾನಂದನಾಥ ಸ್ವಾಮೀಜಿ ಮಾತನಾಡಿ, ಯಾವುದು ಸ್ಥಿರ ಅಲ್ಲ, ಬದಲಾವಣೆಗೆ ಅಳವಡಿಸಿಕೊಳ್ಬೇಕು, ಆಗ ಮಾತ್ರ ನಮ್ಮ ವ್ಯವಸ್ಥೆ ದೀರ್ಘಾವಧಿಗೆ ಉಳಿಯುತ್ತದೆ ಎಂದು ಸಮುದಾಯಕ್ಕೆ ಕರೆ ನೀಡಿದ್ರು. ಯಾವುದು ತುಂಬ ಬಲಾಢ್ಯವಾಗಿರುತ್ತೋ ಅದು ದೀರ್ಘಕಾಲ ಬಾಳುತ್ತೆ, ಸದಾಕಾಲ ಬಾಳುತ್ತೆ ಅಂತ. ಆದರೆ ಬದಲಾಗ್ತಾ ಇರ್ತಕ್ಕಂಥ ದಿನಗಳಲ್ಲಿ ಯಾವುದೂ ಕೂಡ ಸ್ಥಿರವಲ್ಲ. ಬದಲಾಗ್ತಾ ಇರ್ತಕ್ಕಂಥ ನಿಟ್ಟಿನಲ್ಲಿ ತನ್ನನ್ನು ತಾನು ಯಾರು ಬದಲಾಯಿಸಿಕೊಂಡು ಒನ್ ಹೂ ಈಸ್ ಗೋಯಿಂಗ್ ಟು ಅಡಾಪ್ಟ್ ಹಿಮ್ಸೆಲ್ಫ್ ಇನ್ ಟು ದ changing scenario, understanding the need of the change, only one such person or organization or system is going to be survived for long time. ಇನ್ನು ಇದೇ ವೇಳೆ ರಾಗಿ ಮುದ್ದೆ ಸೇರಿದಂತೆ ಒಕ್ಕಲಿಗ ಸಮುದಾಯದ ಆಹಾರ ಪದ್ಧತಿಗೆ ಜಾಗತಿಕ ಮನ್ನಣೆ ದೊರಕಿಸಿಕೊಡುವ ಉದ್ದೇಶದಿಂದ ಒಕ್ಕಲಿಗ ಕ್ಯೂಸಿನ್ ಹೆಸರಿನ ಆಹಾರದ ಹೊಸ ಬ್ರ್ಯಾಂಡ್ ಬಿಡುಗಡೆ ಮಾಡಲಾಯಿತು. ಗಂಗವಾಡಿ 96,000 ರಾಜವಂಶದ ಲಾಂಛನ, ಒಕ್ಕಲಿಗ ವ್ಯಾಪಾರಿಗಳ ಡಿಜಿಟಲ್ ಮಾರುಕಟ್ಟೆಗೆ fcbuy.in ಹಾಗೂ ಒಕ್ಕಲಿಗ ಉದ್ಯಮಿಗಳ fcnext.in ಹೆಸರಿನ ಜಾಲತಾಣಗಳನ್ನು ಬಿಡುಗಡೆ ಮಾಡಲಾಯಿತು. ಇಂದಿನಿಂದ 3 ದಿನಗಳ ಕಾಲ ಸಮಾವೇಶ ನಡೆಯಲಿದ್ದು 3 ದಿನವೂ ಚಿಂತನ ಮಂಥನ ಜೊತೆಗೆ ಎಕ್ಸ್ಪೋ ಕೂಡ ಮುಂದುವರಿಯಲಿದೆ. ಮಂಜುನಾಥ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.